ಹಾಯ್ ಫ್ರೆಂಡ್ಸ್, ನೀವು ಎಲ್ಲ ಜನ ಚೆನ್ನಾಗಿದೆಯಾ? ಐ ಹೋಪ್ ನೀವು ಚೆನ್ನಾಗಿದೆ. ಇದು ಬಂತು ಕ್ಲಾಸ್ 10 ಸರಿನಾ. ಆ್ಯಂಡ್ ಇದು ಲಾಸ್ಟ್ ವೀಡಿಯೋ. ಆ್ಯಂಡ್ ಈ ವಿಡಿಯೋ ಸ್ವಲ್ಪ ದೊಡ್ಡದಾಗುತ್ತೆ ಆ್ಯಂಡ್ ಪರ್ಫೆಕ್ಟ್ ನಾವು ನೀವೆಲ್ಲರಿಗೆ ಕ್ಲಿಯರಿಟಿಗೆ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಇದರಲ್ಲಿನೇ ಸೈಡಲ್ಲಿ ಇದನ್ನೇ ಇರುತ್ತೆ, ಇದು ಮೆಜರ್ಮೆಂಟ್. ಆ್ಯಂಡ್ ನಮ್ಮ ಕಾಲ್ ಪೂರ್ತಿ ಎಲ್ಲ ನೀವೆಲ್ಲ ನೋಡ್ಬೋದು, ನೀವೆಲ್ಲ ಜನ ನೀವೆಲ್ಲರಿಗೆ ಕಾಣಿಸ್ತಾರೆ. ಸೈಡಲ್ಲಿ ಇದು ಈ ಪಾಯಿಂಟ್ನೇ ಇರುತ್ತೆ ಆ್ಯಂಡ್ ಪರ್ಫೆಕ್ಟ್ ನೋಡಬೇಕು, ಅರ್ಥ ಮಾಡಬೇಕು ಸರಿನಾ. ಆಮೇಲೆ ನೋಡಿ, ಇದು ನಮಗೆ ಬಂತು, ಇದು ಸ್ವಲ್ಪ ಮೇಲೆ ಐತೆ. ಬಟ್ ಒಂದೊಂದು ಜನಗೆ ಇದು ಐತಲ್ಲ, ಒಂದೊಂದು ಜನಗೆ ಇದೇ ಥರನೇ ಇರ್ತಾರೆ. ನೋಡಿ, ಇದೇ ಥರ ಸ್ಟೇಟ್ನೇ ಇರ್ತಾರೆ, ಇದಕ್ಕೆ ತೊಂದರೆ ಏನಿಲ್ಲ. ಸ್ಟೇಟ್ ಇಲ್ಲಿ ಏನೋ ಬಿಟ್ಟಿರ ಇಲ್ಲಿ, ಬಟ್ ಅದಕ್ಕೆ ತೊಂದರೆ ಏನಿಲ್ಲ. ಬಟ್ ಪರ್ಫೆಕ್ಟ್ ವರ್ಕ್ ಆಗಬೇಕು ಅಷ್ಟೇ, ಬೇರೆ ಏನಿಲ್ಲ ಸರಿನಾ. ಆ್ಯಂಡ್ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ, ನೀವೆಲ್ಲ ಪೂರ್ತಿ ನೋಡಿ. ಆ್ಯಂಡ್ ಈ ವಿಡಿಯೋ ಸ್ವಲ್ಪ ದೊಡ್ಡದಾಗುತ್ತೆ. ಆಮೇಲೆ ಇನ್ನೊಂದು ಮಾತು, ಜರಿ ಥ್ರೆಡ್ ಯಾವಾಗ ಪರ್ಫೆಕ್ಟ್ ಬಂದಿಲ್ಲ ಅಂದರೆ ನೀವು ಎಲ್ಲ ಜನ ಏನು ಮಾಡಬೇಕು, ಇದೇ ಥರ ಒಂದು ಬಟ್ಟೆ ಪೇಪರ್ ಇದೇ ಥರ ಇದ್ರ ಜೊತೆ ಕಟ್ಟಿ ಸರಿನಾ ಕಟ್ಟಬೇಕು. ಯಾಕೆಂದರೆ ಇದು ಲೂಸಾಗಿ ಇರಬೇಕು. ಆಮೇಲೆ ಪರ್ಫೆಕ್ಟ್ ಜರಿ ಎಲ್ಲ ಕೆಳಗಡೆಯಿಂದ ಮೇಲೆ ಪರ್ಫೆಕ್ಟ್ ಹೋಗುತ್ತೆ ಸರಿನಾ. ನಾನು ಇವಾಗ ಸ್ಟಾರ್ಟ್ ಮಾಡ್ತೀನಿ, ನೀವೆಲ್ಲ ಪರ್ಫೆಕ್ಟ್ ವಿಡಿಯೋ ನೋಡಿ ಆ್ಯಂಡ್ ಪರ್ಫೆಕ್ಟ್ ಅರ್ಥ ಮಾಡೋಕ್ಕೆ ಟ್ರೈ ಮಾಡಿ. ಯಾಕೆಂದರೆ ವಿಡಿಯೋ ಸ್ವಲ್ಪ ದೊಡ್ಡದಾಗುತ್ತೆ ಆ್ಯಂಡ್ ಲಾಸ್ಟ್ ವಿಡಿಯೋ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ಡಿಸೈನ್ ನೀವೆಲ್ಲರಿಗೆ ಕಾಣಿಸ್ತಾರೆ, ಡಿಸೈನ್ ಎಲ್ಲ ಡ್ರಾಯಿಂಗ್ ಮಾಡಿದ್ದೀನಿ. ಯಾಕೆಂದರೆ ಎಲ್ಲ ಡಿಸೈನ್ ನಾವು ನಿಮಗೆ ಎಲ್ಲರಿಗೆ ಬಿಗಿನರ್ ತೋರಿಸಿದ್ದೀನಿ. ಇವಾಗ ಅದೇ ವಿಡಿಯೋ, ಅದೇ ಬಿಗಿನರ್ ಡಿಸೈನಿಂದ ಒಂದೊಂದು ಹೂವು, ಒಂದೊಂದು ಸ್ಟೆಪ್ ನಾನು ನಿಮ್ಮೆಲ್ಲರಿಗೆ ಹೇಳ್ಕೊಡ್ತೀನಿ. ಆ್ಯಂಡ್ ಪರ್ಫೆಕ್ಟ್ ನೀವೆಲ್ಲ ಜನ ಪರ್ಫೆಕ್ಟ್ ಅರ್ಥ ಮಾಡ್ಕೊಳ್ಳಿ ಸರಿನಾ. ಫ್ರೆಂಡ್ಸ್, ನಾವು ನಿಮ್ಮೆಲ್ಲರಿಗೆ ಏನು ಹೇಳಿದ್ದೀನಿ, ಫಸ್ಟ್ ಟ್ರೈನಿಂಗ್ ಟೈಮಿಂಗ್ ನೀವೆಲ್ಲ ಜನ ಪೂರ್ತಿ ದೊಡ್ಡದು ಫಿಲ್ಮ್ ಫೀಡ್ ಮಾಡಬೇಕು ಸರಿನಾ. ಯಾಕಂದ್ರೆ ದೊಡ್ಡ ಫಿಲ್ಮ್ ಫೀಡ್ ಮಾಡಿದೆ ಅಂದರೆ ನಿಮ್ಮೆಲ್ಲರಿಗೆ ಕೈ ಪರ್ಫೆಕ್ಟ್ ಆಗೋಕ್ಕೆ ಚಾನ್ಸ್ ಇರುತ್ತೆ. ಯಾಕಂದರೆ ಇದು ನಾವು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಆ್ಯಂಡ್ ಇದರಲ್ಲಿ ಎಷ್ಟು ಡಿಸೈನ್ ನಾವು ನೀವೆಲ್ಲರಿಗೆ ತೋರಿಸಿದ್ದೀನಿ, ಅದರಲ್ಲಿ ಪೂರ್ತಿ ಡಿಸೈನ್ ಮೇಲೆ ಇದೇ ಪಾಯಿಂಟ್ ಐತಲ್ಲ, ಈ ಲೀಫ್ ಅಂದರೆ ಲಾಂಗ್ ಲೀಫ್, ಇದು ತುಂಬ ಇಂಪಾರ್ಟೆಂಟ್ ಲೀಫ್ ಸರಿನಾ. ನಾವು ಸ್ಟಾರ್ಟ್ ಮಾಡ್ತೀನಿ, ವಿಡಿಯೋ ನೋಡಿ. ಲಾಂಗ್ ಲೀಫ್ ತುಂಬ ಇಂಪಾರ್ಟೆಂಟ್. ಎಲ್ಲ ಈ ಲಾಂಗ್ ಲೀಫ್ ಬಂದಮೇಲೆ ನೀವೆಲ್ಲ ಜನ ಎಲ್ಲ ಕೆಲಸ ಈಸಿಲಿ ಮಾಡ್ಬೋದು ಸರಿನಾ. ನೋಡಿ, ಸ್ಟಾರ್ಟ್ ಮಾಡ್ತೀನಿ. ಇದು ನಾನು ನೀವೆಲ್ಲ ಏನಿದೆ ಲಾಂಗ್ ಲೀಫ್, ಇದು ತುಂಬ ಇಂಪಾರ್ಟೆಂಟ್. ಈ ಲೀಫ್ ಮಾಡೋಕ್ಕೆ ಟೈಮಿಂಗ್ ಏನು ಮಾಡಬೇಕಂದ್ರೆ ತುಂಬ ಹೇಳಿದ್ದೀನಿ, ತುಂಬ ವಿಡಿಯೋದಲ್ಲಿ ಪರ್ಫೆಕ್ಟ್ ಅರ್ಥ ಮಾಡಬೇಕು ಸರಿನಾ. ಒಂದು ನಾವು ಲಾಂಗ್ ಲೀಫ್ ಆಮೇಲೆ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಡಿಸೈನ್ ಎಲ್ಲ ಮೇನ್ ಫಿನಿಶಿಂಗ್ ಸಿಂಗಲ್ ಇಷ್ಟಿಂದ 0 ಇಷ್ಟಿಂದ ಮೇನ್ ಫಿನಿಶಿಂಗ್ ಆಗುತ್ತೆ. ಆಮೇಲೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಸರಿನಾ. ಇದು ಸ್ವಲ್ಪ ನಾವು ಫ್ಲವರ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ, ಇಲ್ಲ ಜನ ನೋಡಿ. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ಇಷ್ಟಿಂದ ನಾವು ನಿಮ್ಮೆಲ್ಲರಿಗೆ ತೋರಿಸ್ತೀನಿ. ಇನ್ನೊಂದು ಮಾತು ನಾನು ನಿಮ್ಮೆಲ್ಲರಿಗೆ ಕ್ಲಿಯರ್ ಮಾಡ್ತೀನಿ. ನೋಡಿ, ನಮ್ಮ ಕಾಲು ನೋಡ್ತಾ ಇದ್ದೀರಲ್ಲ, ಇದು ನಾನು ಪ್ಲೇಸ್ ಮಾಡ್ತೀನಿ, ಆಮೇಲೆ ಇದು ನಾನು ಪ್ಲೇಸ್ನೇ ಮಾಡ್ತೀನಿ, ಇದು ಮೇಲೆ ಕೆಳಗಡೆ ಮಾಡ್ತೀನಿ ಸರಿ. ಇದು ಪರ್ಫೆಕ್ಟ್ ಅರ್ಥ ಮಾಡಬೇಕು ಓಕೆ. ಆಮೇಲೆ ಯಾವ ಪಾಯಿಂಟಲ್ಲಿ ಏನು ಮಾಡ್ತೀನಿ, ಲಾಸ್ಟ್ ಮಾಡ್ತೀನಿ. ಲಾಸ್ಟ್ ಪಾಯಿಂಟಲ್ಲಿ ನೀವು ಮೇಸಿನ್ ಸ್ಲೋ ಆಗಬೇಕು. ಜೀರೋನಲ್ಲಿ ಇದು ಜೀರೋನಲ್ಲಿ ಬರಬೇಕು ಓಕೆ, ಜೀರೋಗೆ ಬರಬೇಕು. ಮೇಸಿನ್ ಸ್ಟಾಪ್ ಮಾಡಬೇಕು, ಆಮೇಲೆ ಇದನ್ನ ಡೈರೆಕ್ಟ್ ಜೀರೋಗೆ ಬರಬೇಕು ಓಕೆ. ಇದು ಎಲ್ಲ ರೌಂಡ್ ಲೀಫ್ ಐತಲ್ಲ, ರೌಂಡ್ ಲೀಫಿಂದ ಇದೇ ಥರ ಹೂವು ಮಾಡ್ಬೋದು ಈಸಿ. ಈಗ ನೋಡಿ, ಲೆಂತ್ ಲೀಫ್ ಸರಿನಾ, ಇದು ತುಂಬ ಇಂಪಾರ್ಟೆಂಟ್. ನೋಡಿ ಪರ್ಫೆಕ್ಟ್ ನೋಡಿ. ಇದಕ್ಕೆ ನಾನು ಏನು ಹೇಳ್ತೀನಿ, ಇನ್ನೊಂದು ಸಲ ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ, ಬಟ್ ಇನ್ನೊಂದು ಸಲ ಯಾಕಂದ್ರೆ ತುಂಬ ಇಂಪಾರ್ಟೆಂಟ್ ಇಲ್ಲಿ, ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಇದು ಬಂದಮೇಲೆ ಎಲ್ಲ ಕೆಲಸ ತುಂಬ ಈಸಿಯಾಗಿ ಬಂದಿರುತ್ತೆ. ಇದು ನಾನು ಮೇಲೆಯಿಂದ ಬರೋಕ್ಕೆ ಟೈಮಿಂಗ್ ನಾನು ಇದು ಮೇಲೆ ಹೋಗಿ ರಿಮೂವ್ ಮಾಡ್ತೀನಿ. ಸೇಮ್ ಇದೇ ಥರ ಹ್ಯಾಂಡ್ ನಿಮ್ಮ ಹ್ಯಾಂಡ್ನೇ ಮೂವ್ ಮಾಡಬೇಕು ನೋಡಿ.
ಇದು ನಾನು ಫಸ್ಟ್ ಮೇಲೆ ಹೋಗ್ತಾ ಇದ್ದೀನಿ, ಚಿಕ್ಕದು ಇದು ಮೇಲೆ ಹೋಗಿದ್ದೀನಿ, ಚಿಕ್ಕದು ಮೇಲೆ ಹೋಗಿದ್ದೀನಿ, ಇದನ್ನ ಚಿಕ್ಕದು ಬರ್ತಾ ಇದ್ದಾರೆ. ಆಮೇಲೆ ನಾನು ಜಾಸ್ತಿ ಮಾಡ್ತಾ ಇದ್ದೀನಿ, ಜಾಸ್ತಿ ಬರ್ತಾ ಇದ್ದಾರೆ. ಆಮೇಲೆ ನಾವು ಚಿಕ್ಕ ಮಾಡ್ತಾ ಇದ್ದೀನಿ, ಇದು ಚಿಕ್ಕ ಬರ್ತಾ ಇದ್ದಾರೆ. ಸರಿನಾ? ಇದು ತುಂಬ ಇಂಪಾರ್ಟೆಂಟ್. ಇದು ಪರ್ಫೆಕ್ಟ್ ಮಾಡಬೇಕು. ಸರಿನಾ? ನೋಡಿ, ಅರ್ಥ ಆಯಿತು? ಇನ್ನೊಂದು ನೋಡಿ, ಇದು ಮೂವ್ ಆಗುತ್ತೆ, ಮೇಲೆ ಕೆಳಗಡೆ ಹೋಗುತ್ತೆ, ಸ್ಟೈಲ್ ಸೇಮ್ ಮೂವ್ ಆಗಬೇಕು. ಹ್ಯಾಂಡ್ ಸೇಮ್ ಮೂವ್ ಆಗಬೇಕು. ಇದು ಆಯಿತು, ಪರ್ಫೆಕ್ಟ್. ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ ಅರ್ಥ ಆಯಿತು. ಇವಾಗ ಇದೇ ಥ್ರೆಡಿಂದ ಇನ್ನೊಂದು ನಾವು ಸ್ಟಿಚ್ ನಿಮ್ಮೆಲ್ಲರಿಗೆ ತೋರಿಸ್ತೀನಿ. ಇದು ನೋಡಿ, ಇದು ರೌಂಡ್ ಫ್ರೇಮ್ ಮಾಡ್ತೀನಿ, ಅಂದರೆ ರೌಂಡ್ ಹ್ಯಾಂಡ್ ಸ್ಟಿಚ್. ಸರಿನಾ? ರೌಂಡ್ ಹ್ಯಾಂಡ್ ಸ್ಟಿಚ್ ನೋಡಿ. ಏನು ದಪ್ಪ ಸಣ್ಣ, ದಪ್ಪ ಸಣ್ಣ, ಇದು ಸ್ವಲ್ಪ ಕ್ವಾಲಿಟಿಗೆ ನಾವು ಡಿಸೈನ್ ಮಾಡ್ತೀನಿ. ಸ್ವಲ್ಪ ನೋಡಿ, ಇದು ನಾವು ಸಣ್ಣ ಆಯಿತು ನೋಡಿ, ಸಣ್ಣ. ಇವಾಗ ನೋಡಿ ದಪ್ಪ, ಇವಾಗ ನೋಡಿ ಸಣ್ಣ. ಸರಿನಾ? ಇನ್ನೊಂದು ನೋಡಿ, ಇವಾಗ ಇದು ದಪ್ಪ, ಇದು ಸಣ್ಣ. ಅರ್ಥ ಆಯಿತು? ಇವಾಗ ಈ ಫ್ಲವರ್ ನೋಡಿ, ಇದು ಓನ್ಲಿ 0 ಸ್ಟಿಚಿಂದ ಮಾಡಬೇಕು. ಇದು ಓನ್ಲಿ 0 ಸ್ಟಿಚ್, ಓನ್ಲಿ 0 ಸ್ಟಿಚ್. ಈ ಫ್ಲವರ್ ಲಾಸ್ಟಲ್ಲಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತದೆ, ತುಂಬ ಚೆನ್ನಾಗಿರುತ್ತೆ. ಮೆಷಿನ್ ಫಾಸ್ಟ್ ಆಗಬೇಕು, ಸ್ಲೋ ಆಗಬೇಕು, ಇಲ್ಲಾಂದರೆ ಹ್ಯಾಂಡ್ ಎನಿ ಟೈಮ್ ಫಾಸ್ಟ್ ಆಗಬೇಕು. ಇಲ್ಲ ಈಗ ನಾವು ಥ್ರೆಡ್ ಚೇಂಜ್ ಮಾಡ್ತೀನಿ, ಲೀಫ್ ಡಿಸೈನ್ ಎಲ್ಲ ಮಾಡಿ ತೋರಿಸ್ತೀನಿ. ಪರ್ಫೆಕ್ಟ್ ಅರ್ಥ ಮಾಡಿ. ಓಕೆ, ಇವಾಗ ನೋಡಿ, ನಾವು ಇದರಲ್ಲಿ ಎಲ್ಲ ಸಿಂಗಲ್ ಮಾಡ್ತೀನಿ ನೋಡಿ, ಸಿಂಗಲ್ 0 ಸ್ಟಿಚ್. ಚೆನ್ನಾಗಿದೆ ತಾನೆ? ಇವಾಗ ನೋಡಿ, ಇದರಲ್ಲಿ ಹೂವಾದಲ್ಲಿ ಈಗ ನೋಡಿ,
ಪೂರ್ತಿ ರೌಂಡ್ ಆಗುತ್ತೆ. ಸರಿನಾ, ಇದು ಪರ್ಫೆಕ್ಟ್ ಅರ್ಥ ಮಾಡಿ. ಫಿಂಗರ್ ಹಿಂಗೆ ಆಗಬೇಕು, ಅದನ್ನು ತೋರಿಸ್ತೀನಿ. ಫಸ್ಟ್ ನಾವು ನಿಮ್ಮೆಲ್ಲಗೆ ತೋರಿಸ್ತೀನಿ ರೈಸ್ ಸ್ಟಿಚ್. ರೈಸ್ ಇದು ನಾನು ಮಾಡಿ ಇವಾಗ ಈ ಡಿಸೈನ್ ಮಾಡಿ ತೋರಿಸ್ತೀನಿ. ಬಟ್ ತುಂಬ ಜನಕ್ಕೆ ಬರೋಕ್ಕೇನೆ ಕಷ್ಟ ಈ ಮೆಥಡಲ್ಲಿ. ಇದೆ ರೌಂಡ್ ಚಕ್ರ ಐತಲ್ಲ, ಚಕ್ರ ಮಾಡಿದ್ರೆ ತುಂಬ ಜನಕ್ಕೆ ಬರಲ್ಲ. ಅದಕ್ಕೆ ಇದರಲ್ಲಿ ನೀವು ಸಿಂಗಲ್ ಫಿಲ್ ಮಾಡಬೇಕಂದ್ರೆ ಸಿಂಗಲ್ನೇ ಫಿಲ್ ಮಾಡ್ಬೋದು ನೀವು ಎಲ್ಲ ಸಿಂಗಲಿಂದ. ಸರಿನಾ, ಸಿಂಗಲ್ ಇಸ್ಟ್ರಿ ಅಂದರೆ 0 ಇಸ್ಟ್ರಿಯಿಂದ ಫಿಲ್ಲಿಂಗ್ ಮಾಡ್ಬೋದು. ಸರಿನಾ, ಇದೇ ಥರ ಪೂರ್ತಿ ಫಿಲ್ ಮಾಡ್ಬೋದು. ಬಟ್ ನಾನು ಇನ್ನೊಂದ್ಸಲ ನಿಮ್ಮೆಲ್ಲರಿಗೆ ರೌಂಡ್ ಹ್ಯಾಂಡ್ ಸ್ಟಿಚ್ ತೋರಿಸ್ತೀನಿ ನೋಡಿ. ಇದು ಕೆಲವರು ನಮ್ಗೆ ಇದನ್ನೇ ನೋಡಿ, ನಮಗೆ ಕೈನೇ ನೋಡಿ. ಕೈನ ನಾನು ನಿಮಗೆ ಮುಂಚೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಕೈ ಇದು ಹಿಂಗೆ ಪ್ಲೇಸ್ ಮಾಡಬೇಕು. ಇದು ಈ ಫಿಂಗರ್ ಪ್ಲೇಸ್ ಮಾಡಬೇಕು. ಇದು ಆಯ್ತಲ್ಲ ನೋಡಿ, ಇದು ಒಂದು ಕಾಣಿಸ್ತಾರೆ. ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ. ಇದು ತುಂಬ ಟೈಟಾಗಿ ಇಟ್ಕೊಬೇಕು. ಈ ಫಿಂಗರ್ ಕರೆಕ್ಟ್. ಈ ಫಿಂಗರ್ ತುಂಬ ಟೈಟಾಗಿ ಇಟ್ಕೊಂಡು, ತುಂಬಾ ಜಾಸ್ತಿ ಇಲ್ಲ, ಯಾಕಂದ್ರೆ ಮೂವ್ ಆಗಬೇಕಲ್ಲ ನಿಮ್ಮ ಫ್ರೇಮ್. ಅದೇ ಥರ ಈ ಫಿಂಗರ್ ಒಂದೇ ಜಾಗದಲ್ಲಿ ಇರಬೇಕು. ಕರೆಕ್ಟ್. ಗೊತ್ತಾಯ್ತು. ಈ ಫಿಂಗರ್ ಇಲ್ಲಿಂದ ಹೋಗಿಲ್ಲ, ಈ ಫಿಂಗರ್ ಒಂದೇ ಜಾಗದಲ್ಲಿ ಇತ್ತು. ಅರ್ಥ ಆಯ್ತು ಇದು? ಸರಿನಾ. ಈಗ ನಾವು ಬೇರೆ ಕಲರ್ ಚೇಂಜ್ ಮಾಡ್ತೀನಿ, ನೀವೆಲ್ಲ ನೋಡಿ. ಈ ಲೀಫ್ 2 ಟೈಪ್ ಮಾಡ್ಬೋದು. ಒಂದು ರೌಂಡ್ ಹ್ಯಾಂಡಿಗೆ ಮಾಡ್ಬೋದು, ಒಂದು ಮಾಮೂಲಿ ಒಂದು ಸೈಡಿಂದ ಮಾಡ್ಬೋದು, ಒಂದು ಸ್ಟೆಪಿಂದ. ಇವಾಗ ನಾವು ಫಸ್ಟ್ ಒಂದು ಸ್ಟೆಪ್ ನಾವು ಮುಂಚೆ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ, ಇದರಲ್ಲಿ ತೋರಿಸ್ತೀನಿ. ಇದನ್ನೇ ಕಾಲು ನಾನು ಹೆಂಗೆ ಮೇಲೆ ಹಾಕ್ತೀನಿ. ಇದು ಪೂರ್ತಿ ಅರ್ಥ ನೋಡಿ, ಪರ್ಫೆಕ್ಟ್ ಅರ್ಥ ಮಾಡಿ. ಇದರಿಂದ ನಾವು ಚಿಕ್ಕದು ಬೇರೆ ಕಿತ್ಕೊಂಡು ಹೋಗಿ ಮೇಲೆ ಇಲ್ಲಿ ಸ್ಟಾಪ್ ಆಗಬೇಕು ನೋಡಿ. ಚಿಕ್ಕದಿಂದ ದೊಡ್ಡದು, ನೋಡಿ ಎಲ್ಲ ಜನ ಫ್ರೇಮ್ ಏನೋ ಟರ್ನ್ ಮಾಡಬೇಡ, ಒಂದು ಪ್ಲೇಸಲ್ಲಿ ಫ್ರೇಮ್ ಇರಬೇಕು. ಆಮೇಲೆ ಚಿಕ್ಕ ನೋಡಿ. ಅರ್ಥ ಆಯ್ತು? ಇನ್ನೊಂದ್ಸಲ ಇನ್ನೊಂದು ಮಾಡ್ತೀನಿ. ಫ್ರೇಮ್ ಏನೋ ಟರ್ನ್ ಮಾಡಬೇಡ, ಒಂದು ಜಾಗದಲ್ಲಿ ಇರಬೇಕು. ಓನ್ಲಿ ಮೂವ್ ಆಗಬೇಕು. ಓನ್ಲಿ ಫ್ರೇಮ್ ಇದು ಮೂವ್ ಮಾಡಬೇಕು ಅಷ್ಟೇ, ಬೇರೆ ಏನಿಲ್ಲ. ಇದೇ ಮೂವ್ ಮಾಡಬೇಕು. ಕರೆಕ್ಟ್ ನೋಡಿ. ಇನ್ನೊಂದ್ಸಲ ಎಷ್ಟು ಸ್ಲೋ ಯಾಕೆ ಮಾಡ್ತಾ ಇದ್ದೀನಿ ಕಳಿಸ್ತಾರೆ, ಗೊತ್ತಾಗ್ತದೆ ಅಂತಾನೆ. ಇನ್ನೊಂದ್ಸಲ ನೋಡಿ. ಸ್ವಲ್ಪ ಸೀದಾ ಆಗ್ಬೇಡ, ಸ್ವಲ್ಪ ಕ್ರಾಸ್ ಆಗಬೇಕು. ಸ್ವಲ್ಪ ಕ್ರಾಸ್ ಮಾಡಬೇಕು. ಮಾಡಿ ಆದಮೇಲೆ ಓನ್ಲಿ ಮೂವ್ ಮಾಡಬೇಕು ಅಷ್ಟೇ. ಸರಿನಾ. ಇಲ್ಲಿ ನೋಡಿ. ಓಕೆ, ಇವಾಗ ಇದೇ ದಾರದಿಂದ ಈ ಲೀವ್ ನಾವು ಮಾಡ್ತೀನಿ. ಬಟ್ ಇದು ರೌಂಡ್ ಹ್ಯಾಂಡ್ ಲೀವ್. ಕರೆಕ್ಟ್. ಇದು ಎಲ್ಲ ಇವಾಗ ನೀವೆಲ್ಲರಿಗೆ ಟ್ರೈ ಮಾಡೋಕ್ಕೆ ಏನು ಇದು ಇಲ್ಲ. ಟ್ರೈ ಮಾಡಬೇಕಂತ ಇದರಲ್ಲಿ ಏನು ಮಾತಿಲ್ಲ. ಬಟ್ ನೀವೆಲ್ಲರಿಗೆ ನಾವು ತೋರಿಸ್ತೀನಿ. ಇದು ಬೇಕಂದರೆ ನಾನು ನೆಕ್ಸ್ಟ್ ಪ್ಯಾಕೇಜಲ್ಲಿ ಇದೇ ಥರ ಸ್ಟೆಪ್ ಎಲ್ಲ ಇನ್ನೂ ರೌಂಡ್ ಸ್ಟಿಚ್ ಇನ್ನೂ ನೆಕ್ಸ್ಟ್ ಪ್ಯಾಕೇಜಲ್ಲಿ ಬೇಕಾದ್ರೆ ಮಾಡ್ತೀನಿ. ಬಟ್ ಈ ಪ್ಯಾಕೇಜಲ್ಲಿ ನಾನು ಲಾಸ್ಟ್ ವಿಡಿಯೋ ಅಲ್ಲ, ಅದಕ್ಕೆ ಸ್ವಲ್ಪ ನಿಮ್ಮೆಲ್ಲರಿಗೆ ನಾವು ತೋರಿಸ್ತಾ ಇದ್ದೀವಿ. ಓಕೆ. ಬಟ್ ಫಾಸ್ಟ್ ಮೇನ್ ಕೆಲಸ ಇದು. ಮೇನ್ ಕೆಲಸ ನಾನು ಎನಿ ಟೈಮ್ ಇರ್ತಾ ಇದ್ದೀನಿ. ಎಲ್ಲ ಇದೇ ಲೀಫ್ ಇವಾಗ ನಿಮ್ಮ ಕೈಗೆ ಬರುತ್ತೆ. ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ ಎಲ್ಲ ಜನ ಕಲಿಬೋದು. ಇದು 100% ಶ್ಯೂರ್. ಅಂದರೆ ಪೂರ್ತಿ ಎಂಬ್ರಾಯ್ಡಿಂಗ್ಗೆ ಮೇನ್ ಪಾಯಿಂಟ್ ಇದು. ಸರಿನಾ. ಇವಾಗ ನೋಡಿ, ಇಲ್ಲಿ ಇದು ರೌಂಡ್ ಹೇಗೆ ಮಾಡ್ತೀನಿ ನೋಡಿ. ಇದು ಮೇಲೆ ಹಾಕ್ತಿದ್ದೀನಿ. ನೀವೆಲ್ಲ ಜನ ನಮ್ಮ ಕಾಲ್ ನೋಡ್ತಾ ಇದ್ದೀರಾ. ಆಯಿತು. ಇದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ ಡನ್. ಬಟ್ ನಮ್ಮ ಫಿಂಗರ್ ಗೊತ್ತಾಯ್ತಲ್ಲ, ನಮ್ಮ ಫಿಂಗರ್ ಹಿಂಗಿದೆ ಪರ್ಫೆಕ್ಟ್ ಒಂದೇ ಜಾಗದಲ್ಲಿ. ಕರೆಕ್ಟ್. ಇನ್ನೊಂದ್ಸಲ ನೋಡಿ, ಉಲ್ಟಾಯಿಂದ ಮಾಡ್ತೀನಿ. ಯಾಕಂದರೆ ಫ್ರೇಮ್ ಇಲ್ಲಿ ಅಟ್ಯಾಚ್ ಆಗ್ತಿದ್ದಾರೆ, ಅದಕ್ಕೆ ಉಲ್ಟಾ ಅಂತ ಮಾಡಬೇಕು. ನಮ್ಮ ಫಿಂಗರ್ ನೋಡಿ,
ಕರೆಕ್ಟ್. ಜಾಸ್ತಿ ಮತ್ತೆ ಜಾಸ್ತಿ ಟರ್ನ್ ಮಾಡಬೇಡ. ನಿಧಾನಿಗೆ ಎಷ್ಟು ಹೋಗ್ತಾರೆ ಅಷ್ಟೇ ಟರ್ನ್ ಮಾಡಬೇಕು, ಜಾಸ್ತಿ ಏನಿಲ್ಲ. ಈ ಫಿಗರ್ ಕಾಣಿಸ್ತದೆ. ಬಟ್ ಹ್ಯಾಂಡ್ಗೆ ಇದು ಗ್ಯಾಪ್ ಇನ್ನೊಂದ್ಸಲ ನಾನು ಹೇಳ್ಕೊಡ್ತೀನಿ ನಿಮ್ಮೆಲ್ಲರಿಗೆ. ಇದು ಗ್ಯಾಪ್ ಕಂಪಲ್ಸರಿ, ಇದು ಗ್ಯಾಪ್ ಆಗಬೇಕು. ನಾವು ಫಸ್ಟ್ ಹೇಳಿದ್ರೆ ತುಂಬ ಇದು ಗ್ಯಾಪ್, ಬಟ್ ಇವಾಗ ಅಷ್ಟಿಲ್ಲ. ಇದೇ ಥರ ಕಂಪಲ್ಸರಿ ಗ್ಯಾಪ್ ಮತ್ತು ಹಾಕಲೇಬೇಕು, ಕಂಪಲ್ಸರಿ ಗ್ಯಾಪ್. ಇಲ್ಲಾಂದರೆ ನಿಮ್ಮ ಹ್ಯಾಂಡ್ ಟರ್ನ್ ಆಗಲ್ಲ, ಇಲ್ಲಿ ಮೂವ್ ಆಗಲ್ಲ, ನಿಮ್ಮ ಕೈ ನಿಮ್ಮ ಫ್ರೆಂಡ್ ಮೂವ್ ಆಗಲ್ಲ. ಇದು ಈ ಕೈ ಈ ಹ್ಯಾಂಡ್ ಇದೆಲ್ಲ ನೀವು ಮಲ್ಕೊಂಡಿದ್ದಂದರೆ ಪರ್ಫೆಕ್ಟ್ ಆಗಲ್ಲ, ಕರೆಕ್ಟ್ನಾ? ಪರ್ಫೆಕ್ಟ್ ಮೂವ್ ಆಗಲ್ಲ, ಇದು ಹಿಂಗೆ ಮೂವ್ ಆಗಲ್ಲ. ಅದಕ್ಕೆ ಇದು ಎನಿ ಟೈಮ್ ಈ ಪಾಯಿಂಟಲ್ಲಿ ಪ್ಲೇಸ್ ಆಗಬೇಕು. ಪ್ಲೇಸ್ ಆಗಿ ಇದರಲ್ಲಿ ಎನಿ ಟೈಮ್ ಗ್ಯಾಪ್ ಇರಬೇಕು. ಜಾಸ್ತಿ ಇಲ್ಲ ಕಮ್ಮಿ ಇಲ್ಲ ಜಾಸ್ತಿ ನಿಮಗೆ ಬಟ್ ಗ್ಯಾಪ್ ಹಾಕ್ಲೇಬೇಕು, ಇದು ಕಂಪಲ್ಸರಿ ಗ್ಯಾಪ್ ಹಾಕ್ಲೇಬೇಕು. ಓಕೆ, ಇದು ಪರ್ಫೆಕ್ಟ್ ಅರ್ಥ ಮಾಡ್ಕೊಳ್ತೀವಿ ಎಲ್ಲ ಜನ. ಇದಾಯಿತು. ಇವಾಗ ನೋಡಿ ಇನ್ನೊಂದು ಲಿಫ್ಟ್ ನಾವು ಮಾಡ್ತೀವಿ. ಇನ್ನೊಂದು ಲಿಫ್ಟ್ ಮಾಡ್ತೀನಿ ನೋಡಿ. ಫಿಗರ್ ಕಾಣಿಸ್ತಾ ಇದ್ದಾರೆ. ಇದು ರೌಂಡ್ ಹ್ಯಾಂಡ್ಗೆ ಓನ್ಲಿ ಈ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದರಲ್ಲಿ ತುಂಬ ಡಿಸೈನ್ ಇರುತ್ತೆ ರೌಂಡ್ ಹ್ಯಾಂಡಲ್ಲಿ. ಬೇಕಂದರೆ ಸೆಕೆಂಡ್ ಪ್ಯಾಕೇಜ್ಗೆ ನೀವು ಎಲ್ಲ ಬೇಕಾದರೆ ತೊಗೋಬೋದು. ಬಟ್ ಅದು ಮಾಡ್ತೀನಿ ಅನ್ನೋ ಮಾಡಲ್ಲ, ಅದು ಇನ್ನೂ ಗೊತ್ತಿಲ್ಲ. ಬಟ್ ಅದು ಆಮೇಲೆ ನಾವು ಡಿಸಿಷನ್ ತೊಗೋಬೋದು, ಸರಿನಾ? ಇವಾಗ ಫೈನಲ್ ಏನಿಲ್ಲ. ಓಕೆ, ಇವಾಗ ಇನ್ನೊಂದು ರೈಸ್ ಸ್ಟಿಚ್ ನಾವು ನಿಮ್ಮೆಲ್ಲರಿಗೆ ಹೇಳಿದ್ದೀನಲ್ಲ, ಇಲ್ಲಿಗೆ ಮಾಡ್ತೀನಿ ನೋಡಿ. ತುಂಬ ಚೆನ್ನಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ. ರೈಸ್ ಸ್ಟಿಚ್ ಇದು ಒಂದು ಇದು ಅಷ್ಟೇ ಬೀಳಬೇಕು. ಒಂದು ಮೇಲೆ ಹಾಕಿ ಸ್ವಲ್ಪ ಟೈಮಿಂಗ್ ವೈಟ್ ಮಾಡಬೇಕು, ಅಷ್ಟೇ, ಬೇರೆ ಏನಿಲ್ಲ. ಮೇಲೆ ಅಷ್ಟೇ ಸರಿ, ಅಷ್ಟೇ, ಜಾಸ್ತಿ ಟೈಮಿಂಗ್ ಏನಿಲ್ಲ, ಜಾಸ್ತಿ ಕಷ್ಟ ಏನಿಲ್ಲ, ಅಷ್ಟೇ, ಸರಿನಾ? ಆ್ಯಂಡ್ ನಿಮ್ಮ ಹ್ಯಾಂಡ್ ಐತಲ್ಲ ತುಂಬ ಪಕ್ಕದಲ್ಲಿ ಹಾಕೋಕ್ಕೆ ಟ್ರೈ ಮಾಡಬೇಕು. ಆ್ಯಂಡ್ ಎನಿ ಟೈಮ್ ನೀವೆಲ್ಲ ಜನ ನೋಡಬೇಕು, ಡಿಸೈನ್ ಮಾತ್ರ ನೋಡಬೇಕು, ಮೀಡಿಯಮ್ ನೋಡಬೇಡ. ಆ್ಯಂಡ್ ನಿಮ್ಮ ಟೈಮಿಂಗ್ ಐತಲ್ಲ ಅದು ಬೇರೆ ಕಂಟ್ರೋಲ್ ಅದನ್ನೇ ನೋಡಬೇಡ. ಅಲ್ಲಿ ನಿಮ್ಮ ಕಾಲ ಮೇಲೆ ಮೈಂಡ್ ಮೇಲೆ ಡಿಫ್ರೆಂಟ್ ಮಾಡಿ ನೀವು ಕೆಲಸ ಮಾಡಿ ಹೋಗ್ಬೇಕು ಅಷ್ಟೇ, ಬೇರೆ ಏನಿಲ್ಲ. ಸರಿ, ತುಂಬ ಈಸಿದೆ, ತುಂಬ ಸಿಂಪಲ್ ಇದೆ. ಆ್ಯಂಡ್ ಐ ಹೋಪ್ ನೀವೆಲ್ಲರಿಗೆ ಪರ್ಫೆಕ್ಟ್ ಅರ್ಥ ಆಗುತ್ತೆ. ನೀವೆಲ್ಲ ಜನ ಪರ್ಫೆಕ್ಟ್ ಈ ಕೆಲಸ ಮಾಡ್ಬೋದು, ಸರಿನಾ? ನೋಡಿದ್ಯಾ ಎಷ್ಟು ಚೆನ್ನಾಗಿದೆ ಇದು ರೈಸ್ ಸ್ಟಿಚಿಂದ, ತುಂಬ ಚೆನ್ನಾಗಿ ಬಂದಿದೆ ಅಂತಾನೆ. ಇವಾಗ ನಾನು ಬೇರೆ ಥ್ರೆಡ್ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ಇದ್ರ ಜೊತೆ ಇನ್ನೊಂದು ಇದೇ ಥ್ರೆಡಿಂದ ಇನ್ನೊಂದು ಸ್ಟಿಚ್ ಮಾಡ್ತೀನಿ ನೋಡಿ. 0 ಸ್ಟಿಚ್ ನಾವು ನಿಮ್ಮೆಲ್ಲರಿಗೆ ಫಾಸ್ಟ್ ವಿಡಿಯೋದಲ್ಲಿ ಒಂದು ಪೇಪರ್ ಮೇಲೆ ಮಾಡಿ ತೋರಿಸಿದ್ದೀನಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದೇ ಥರ ಸಿಂಗಲ್ ಎನಿ ಟೈಮ್ ಸಿಂಗಲ್ ಮೇಲೆ ಸಿಂಗಲ್ ಅಂದರೆ 0 ಮೇಲೆ 0 ಬರಬೇಕು. 0 ಸ್ಟಿಚ್ ಮೇಲೆ ನೋಡಿ, ಇದು ಸಣ್ಣ ಅಕ್ಕಪಕ್ಕ ಹೋಗ್ಬೋದು ಪರ್ಫೆಕ್ಟ್. ಇದು ತುಂಬ ಜಾಸ್ತಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀಯಾ ಅಷ್ಟು ನಿಮ್ಮ ಕೈ ಐತಲ್ಲ, ನಿಮ್ಮ ಹೇರ್ ತುಂಬ ಕ್ಲೀನ್ ಆಗುತ್ತೆ, ಫ್ರೀ ಆಗುತ್ತೆ, ಸ್ವಲ್ಪ ಬೇಗ ಕಲಿ. ಸರಿನಾ? ನೀವೆಲ್ಲರಿಗೆ ಕಾಣಿಸ್ತಾ ಇದ್ದಾರೆ. ಓನ್ಲಿ ಸ್ಟಿಚ್ ಮೇಲೆ ಸ್ಟಿಚ್, ಬೇರೆ ಔಟ್ ಸೈಡ್ ಹೋಗ್ತಾ ಇಲ್ಲ. ಬಟ್ ನೀವೆಲ್ಲರಿಗೆ ಫಾಲೋ ಮಾಡಬೇಕು ಡಿಸೈನ್, ಸರಿನಾ? ಈಗ ನಾನು ಥ್ರೆಡ್ ಚೇಂಜ್ ಮಾಡ್ತೀನಿ ಫ್ರೆಂಡ್ಸ್. ಈಗ ಇದು ಒಂದು ಲಿಫ್ಟ್, ಇದನ್ನು ತುಂಬ ಇಂಪಾರ್ಟೆಂಟ್ ಲಿಫ್ಟ್. ಇದು ನಾವು ನೀವೆಲ್ಲರಿಗೆ ತೋರಿಸ್ತೀನಿ. ಬೇರೆ ವಿಡಿಯೋದಲ್ಲಿ ತೋರಿಸಿಲ್ಲ ಇರ್ಬೋದು, ಬಟ್ ಈ ವಿಡಿಯೋದಲ್ಲಿ ಎರಡು ಲಿಫ್ಟ್ ಮಾಡಿ ನೀವೆಲ್ಲರಿಗೆ ನಾವು ತೋರಿಸ್ತೀನಿ ಪರ್ಫೆಕ್ಟ್ ನೋಡಿ. ಇದು ಲಿಫ್ಟ್ ತುಂಬ ಚೆನ್ನಾಗಿದೆ, ಇದು ನೋಡಿ, ಅರ್ಥ ಆಯಿತು? ಇನ್ನೊಂದು ಮಾಡ್ತೀನಿ ಸ್ಲೋ ಆಗಿ, ಇದು ಪರ್ಫೆಕ್ಟ್ ನೋಡಿ. ಇವಾಗ ಇದು ಲೆಂತ್.
ಇವಾಗ ನೋಡಿ ನಾವು ಈ ಸ್ಟಿಚ್ಗೆ ನಾನು ಇದು ಮಾಡ್ತೀನಿ ನೋಡಿ ಅದೇ ಫಿಂಗರ್ ಬಟ್ ಇದು ನೋಡಬೇಕು ನಮ್ಮದು ಇಷ್ಟು ಇಲ್ಲಿ ಬರ್ತಾ ಇದ್ದಾವೆ ನೋಡಿ. ಇದು ಸೈಡಲ್ಲಿ ಒಂದು ಜೀರೋ ಸ್ಟಿಚ್ ಹಾಕ್ತಿದ್ದೀನಿ ಅಲ್ಲ, ಇದು ಜೀರೋ ಸ್ಟಿಚ್ ಹಾಕಿ ಆದಮೇಲೆ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿ ಲುಕ್ ಇರುತ್ತೆ, ಚೆನ್ನಾಗಿ ಕಾಣಿಸ್ತಾರೆ ಸರಿನಾ. ಇವಾಗ ಇದು ಲಾಸ್ಟ್ ಮಾಡ್ತೀನಿ ಸರಿನಾ. ಆ್ಯಂಡ್ ಜೀರೋ ಇಂಡಿ ಆಗುತ್ತೆ. ಆಮೇಲೆ ನಾವೆಲ್ಲ ಇದರಲ್ಲಿ ಏನೇನು ಇರುತ್ತೆ ಅದು ಪರ್ಫೆಕ್ಟ್ ಜೀರೋ ಸ್ಟಿಚಿಂದ ಕಂಪ್ಲೀಟ್ ಮಾಡಿ ನೀವೆಲ್ಲರಿಗೆ ತೋರಿಸ್ತೀನಿ ಸರಿನಾ. ಯಾಕಂದರೆ ಜೀರೋ ತುಂಬ ದೊಡ್ಡದಾಗಿದೆ. ಇದರ ಸೇಮ್ ಅದೇ ಇದು ಮಾಡೋಕ್ಕೆ ಈ ಕಡೆಯಿಂದ ಮಾಡಿದ್ದೀನಿ, ಇದು ಮಾಡೋಕ್ಕೆ ಟೈಮಿಗೆ ಮೇಲೆಯಿಂದ ಮಾಡಿದ್ದೀನಿ. ಎನಿ ಟೈಮ್ ಇದು ಫಾಲೋ ಮಾಡಿ. ಇದು ಮಾಡೋಕ್ಕೆ ಟೈಮ್ ಕೆಳಗಿಂದ ಮೇಲೆ ಬಂದಿದ್ದೀನಿ, ಇದು ಮಾಡೋಕ್ಕೆ ಟೈಮಿಗೆ ಮೇಲೆಯಿಂದ ಕೆಳಗೆ ಹೋಗ್ತೀನಿ. ಯಾಕಂದರೆ ಫಿನಿಶಿಂಗ್ ಪರ್ಫೆಕ್ಟ್ ಆಗಿರುತ್ತೆ. ಸ್ಲೋ ಆಗಿ ನಾವು ಮಾಡ್ತೀವಿ ಇದು. ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ ಅರ್ಥ ಆಯಿತು. ಇವಾಗ ನಾವು ಸ್ವಲ್ಪ ಜೀರೋ ಸ್ಟಿಚಿಂದ ಸ್ವಲ್ಪ ಕಂಪ್ಲೀಟ್ ಮಾಡಿ ಜೀರೋ ಏನಾಗುತ್ತೆ ಓಕೆ ಏನು ಮಾಡ್ತೀವಿ ಫ್ರೆಂಡ್ಸ್. ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ ಅರ್ಥ ಆಯಿತು ಐ ಹೋಪ್. ಆ್ಯಂಡ್ ಇದು ಬಂತು ಲಾಸ್ಟ್ ವಿಡಿಯೋ, ಫಾಸ್ಟ್ ಪ್ಯಾಕೇಜ್ಗೆ ಲಾಸ್ಟ್ ವಿಡಿಯೋ ಇದು ಮತ್ತು 10 ವಿಡಿಯೋ ನಂಬರ್. ಆ್ಯಂಡ್ ಐ ಹೋಪ್ ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ ಅರ್ಥ ಆಗಿದೆ. ನೀವೆಲ್ಲ ಜನ ಪರ್ಫೆಕ್ಟ್ ಕಲಿತಾ ಇದ್ದೀರಾ. ಇದೇ ಥರ ನೀವೆಲ್ಲ ಜನ ಕಲಿಬೇಕು. ನೀವೆಲ್ಲರಿಗೆ ಎಕ್ಸಾಮ್ ಏನು ಮಾಡಬೇಕು ಅದು ನಾವೆಲ್ಲ ವಾಟ್ಸಪ್ಪಲ್ಲಿ ಹೇಳ್ಕೊಡ್ತೀನಿ. ನೀವೆಲ್ಲ ಜನ ವೇಟ್ ಮಾಡಿ, ವಾಟ್ಸಪ್ಗೆ ಹೇಳ್ಕೊಡ್ತೀನಿ. ಆ್ಯಂಡ್ ಪೂರ್ತಿ ವಿಡಿಯೋ ನೋಡಿ ಆ್ಯಂಡ್ ಪರ್ಫೆಕ್ಟ್ಲಿ ಕಲಿಯೋಕ್ಕೆ ಟ್ರೈ ಮಾಡಿ ಓಕೆ.